ಎಲ್ಲರಿಗೂ ಗೊತ್ತಿರುವ ಹಾಗೆ ಪ್ರತಿ ನಿಮಿಷಕ್ಕೆ 12ರಿಂದ 18 ಬಾರಿ ನಾವು ಉಸಿರಾಡುವ ಕ್ರಿಯೆಯನ್ನು ಮಾಡ್ತೀವಿ. ಉಸಿರಾಡುವ ಕ್ರಿಯೆಯಲ್ಲಿ ಇನ್ಸ್ಪಿರೇಷನ್, ಶ್ವಾಸನ, ಬ್ರೆತ್ನ ಕಂಪ್ಲೀಟ್ ಆಗಿ ಒಳಗಡೆ ತಗೊಳ್ಳೋದು, ಮತ್ತೆ ಎಕ್ಸ್ಪಿರೇಷನ್, ಶ್ವಾಸನ ನಾವೇನು ತಗೊಂಡಿರ್ತಿರೋ ಗಾಳಿ ಅದನ್ನು ಕಂಪ್ಲೀಟ್ ಆಗಿ ಹೊರಗಡೆ ಬಿಡೋದು. ನಮ್ಮ ಬಾಡಿಯಲ್ಲಿ ಒಂದು ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ, ಎಂಡಾರ್ಫಿನ್ಸ್ ಅಂತ ನಾವು ಮೆಡಿಕಲಿ ಹೇಳ್ತೀವಿ. ಸೊ ಯಾವ್ಯಾವ ಥರ ಎಕ್ಸಸೈಸಸ್ ಇದೆ, ಈ ಬ್ರೀತಿಂಗ್ ಎಕ್ಸಸೈಸಸ್ ನಿಮಗೂ ಕೂಡ ಹೆಲ್ಪ್ ಆಗುತ್ತಾ? ನೀವು ಕೆಲಸದಲ್ಲಿರ್ತೀರಾ, ಕೆಲಸದ ಒತ್ತಡದಲ್ಲಿರ್ತೀರಾ, ಯೋಗದಿಂದನೇ ಮಸಲಿಗೆ ಎಕ್ಸಸೈಸ್ ಬರೋದು. ದಿನನಿತ್ಯ ಟ್ರೀಟ್ಮೆಂಟ್ ಆಗಾದ್ರೂ ತಗೊಳ್ಳಿ, ಒಂದು ಹಾಬಿ ಆಗಾದ್ರೂ ತಗೊಳ್ಳಿ, ಬಟ್ ಎವ್ರಿ ಡೇ ಇದನ್ನು ಮಾಡೋದ್ರಿಂದ ನಿಮಗೆ ಯಾವ ರೋಗ ರುಜಿನಗಳು ನಿಮ್ಮ ಹತ್ರ ಬಂದಾಗ ನಿಮ್ಮದನ್ನು ಬೀಟ್ ಮಾಡೋಕ್ಕೆ ಒಂದು ಶಕ್ತಿ ಬರುತ್ತೆ. ಇಂದಿನ ಸಂಚಿಕೆಯಲ್ಲಿ ನಾವು ಬ್ರೀತ್ ಯೋಗ ಬಗ್ಗೆ ತಿಳಿದುಕೊಳ್ಳೋಣ. ಇಷ್ಟು ದಿನ ನಾನು ಶ್ವಾಸಕೋಶದಲ್ಲಿ ಆಗುವ ಸಮಸ್ಯೆಗಳು, ಅದರ ಪರಿಣಾಮಗಳು, ಅದರದ ಎಫೆಕ್ಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ. ಇಂದು ನಾವು ಶ್ವಾಸಕೋಶದ ಕ್ರಿಯೆ, ಬ್ರೀತಿಂಗ್ ಎಕ್ಸಸೈಸಸ್, ಇನ್ಸ್ಪಿರೇಷನ್ ಆ್ಯಂಡ್ ಎಕ್ಸ್ಪಿರೇಷನ್, ಈ ಕ್ರಿಯೆಯಿಂದ ನೀವು ನಿಮ್ಮನ್ನ ಹೇಗೆ ರಿಜ್ಯುವಿನೇಟ್ ಮಾಡ್ಕೋಬೋದು, ನಿಮ್ಮ ಇತರ ಸಿಸ್ಟಮ್ಸ್, ಭಾಗಗಳನ್ನು ಹೇಗೆ ನೀವು ಅದಕ್ಕೆ ಶಕ್ತಿಶಾಲಿ ಮಾಡ್ಕೋಬೋದು, ಅಥವಾ ಬೇರೆ ಡಿಸೀಸಸ್ಸನ್ನು ರೆಸ್ಪಿರೇಟರಿ ಸಿಸ್ಟಮಿಂದ ಹೇಗೆ ಕ್ಯೂರ್ ಮಾಡ್ಕೋಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಶ್ವಾಸಕೋಶವು ನಮಗೆ ಎವ್ರಿ ಡೇ ಬ್ರೀತಿಂಗ್ ಮಾಡಲು ಹೆಲ್ಪ್ ಮಾಡುವ ಒಂದು ಇಂಪಾರ್ಟೆಂಟ್ ಆರ್ಗನ್. ಸೊ ಲಂಗ್ಸಿಂದ ನಾವು ಹೇಗೆ ಈ ಕ್ರಿಯೆ, ಬ್ರೀತಿಂಗ್ ಎಕ್ಸಸೈಸನ್ನು ರೆಗ್ಯುಲರೈಸ್ ಮಾಡಿ ಅಥವಾ ರೆಗ್ಯುಲೇಟ್ ಮಾಡಿ ನಿಮ್ಮ BP-ಯನ್ನು ಹೇಗೆ ಹತೋಟಿಗೆ ತರ್ಬೋದು, ಅಥವಾ ನಿಮ್ಮ ತಲೆಯಲ್ಲಿ 108 ಯೋಚನೆಗಳು ಹೋಗ್ತಿರ್ತವೆ, ಸೈಕ್ಯಾಟ್ರಿಕ್ ಡಿಸ್ಟರ್ಬೆನ್ಸ್ ಆಗ್ತಿರುತ್ತೆ, ಸ್ಟ್ರೆಸ್, ಆಂಗ್ಸೈಟಿ ಆಗ್ತಿರುತ್ತೆ, ಇದನ್ನ ಹೇಗೆ ಹತೋಟಿಗೆ ತರ್ಬೋದು, ಮತ್ತೆ ನಿಮಗೆ ಡಯಾಬಿಟೀಸ್, CKD, ಇನ್ನೂ ಹಲವಾರು ರೋಗಗಳು ನಿಮ್ಮನ್ನು ಕಾಡ್ತಾ ಇರುತ್ತೆ. ಇವೆಲ್ಲ ಡಿಸೀಸಸ್ನ ನಿಮ್ಮಲ್ಲೇ ಇರುವಂತಹ ಒಂದು ಅದ್ಭುತವಾದ ಶಕ್ತಿ, ಈ ಎಕ್ಸಸೈಸ್ನ ನೀವು ರೆಗ್ಯುಲರೈಸ್ ಮಾಡೋದು, ರೆಗ್ಯುಲೇಟ್ ಮಾಡೋದು. ಸೊ ನಾವು ಎಲ್ಲರಿಗೂ ಗೊತ್ತಿರುವ ಹಾಗೆ ಪ್ರತಿ ನಿಮಿಷಕ್ಕೆ 12ರಿಂದ 18 ಬಾರಿ ನಾವು ಉಸಿರಾಡುವ ಕ್ರಿಯೆಯನ್ನು ಮಾಡ್ತೀವಿ. ಉಸಿರಾಡುವ ಕ್ರಿಯೆಯಲ್ಲಿ ಇನ್ಸ್ಪಿರೇಷನ್, ಶ್ವಾಸನ, ಬ್ರೆತ್ನ ಕಂಪ್ಲೀಟಾಗಿ ಒಳಗಡೆ ತಗೊಳ್ಳೋದು, ಮತ್ತೆ ಎಕ್ಸ್ಪಿರೇಷನ್, ಶ್ವಾಸನ ನಾವೇನು ತಗೊಂಡಿರ್ತಿರೋ ಗಾಳಿ ಅದನ್ನು ಕಂಪ್ಲೀಟಾಗಿ ಹೊರಗಡೆ ಬಿಡೋದು. ಇದು ಬಿಡುವುದಕ್ಕೆ ಮತ್ತೆ ತಗೊಳ್ಳೋದಕ್ಕೆ ಮಧ್ಯದಲ್ಲಿ ಒಂದು ಗ್ಯಾಪ್ ಇರುತ್ತೆ. ಸೊ ಇದನ್ನ ನಾವು ರೆಗ್ಯುಲರೈಸ್ ಮಾಡೋದ್ರಿಂದ ಅಥವಾ ರೆಗ್ಯುಲೇಟ್ ಮಾಡೋದ್ರಿಂದ ಎಷ್ಟೋ ನಮ್ಮ ಬಾಡಿಯಲ್ಲಿ ಒಂದು ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ, ಎಂಡಾರ್ಫಿನ್ಸ್ ಅಂತ ನಾವು ಮೆಡಿಕಲಿ ಹೇಳ್ತೀವಿ. ಸೊ ಯಾವ್ಯಾವ ಥರ ಎಕ್ಸಸೈಸಸ್ ಇದೆ, ಈ ಬ್ರೀತಿಂಗ್ ಎಕ್ಸಸೈಸಸ್ ನಿಮಗೂ ಕೂಡ ಹೆಲ್ಪ್ ಆಗುತ್ತಾ? ಯಾವ ಬ್ರೀತಿಂಗ್ ಎಕ್ಸಸೈಸಸ್ ನಿಮಗೆ ಹೆಲ್ಪ್ ಆಗುತ್ತೆ, ಇದನ್ನೆಲ್ಲ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಬ್ರೀತಿಂಗ್ ಎಕ್ಸಸೈಸಸ್ ಅಂತ ಮಾತಾಡಿದಾಗ ಫಸ್ಟ್ ನಾನು ನಿಮಗೆ ಎಷ್ಟು ಮಸಲ್ಸ್ ಇನ್ವಾಲ್ವ್ ಇದೆ ನಮ್ಮ ಬ್ರೀತಿಂಗಲ್ಲಿ ಅದನ್ನು ನಾನು ಹೇಳಲು ಇಷ್ಟಪಡ್ತೀನಿ. ಇದರಲ್ಲಿ 20 ಮಸಲ್ಸ್ ನಮ್ಮ ಬಾಡಿಲಿ, ಮೂಗಿನ ತುದಿಯಿಂದ ಹಿಡಿದು ನಮ್ಮ ಎದೆ ಭಾಗದ ತನಕ 20 ಮಸಲ್ಸ್ ಇನ್ವಾಲ್ವ್ ಆಗಿರುತ್ತೆ. ಎಷ್ಟೋ ಜನಕ್ಕೆ ಲಂಗ್ ಡಿಸೀಸಸ್ ಅಂತ ಬರುತ್ತೆ, ಎಂಡ್ ಸ್ಟೇಜ್ COPD, ಎಂಡ್ ಸ್ಟೇಜ್ ಇಂಟರ್ಸ್ಟಿಷಿಯಲ್ ಲಂಗ್ ಡಿಸೀಸ್, ಅಥವಾ ಸಿವಿಯರ್ ಲಂಗ್ ಕ್ಯಾನ್ಸರ್ಸ್, ಅಥವಾ ಎಷ್ಟೋ ಜನಕ್ಕೆ ತಮ್ಮ ಲಂಗ್ ಕೆಪಾಸಿಟಿ ಕಡಿಮೆ ಅಂದರೆ ಅಸ್ತಮಾ, ಈ ಥರ ಕಾಯಿಲೆಗಳಿದ್ದಾಗ ಲಂಗ್ಸ್ ವೀಕ್ ಆಗಿರುತ್ತೆ ಅಂತ ಡಾಕ್ಟರ್ ಹೇಳಿರುತ್ತೆ. ಬಟ್ ಲಂಗ್ಸ್ ವೀಕ್ ಆದರೆ ಅಷ್ಟೇನಾ? ಇಲ್ಲ, ಯು ಸ್ಟಿಲ್ ಹ್ಯಾವ್ ಮಸಲ್ಸ್ ಅರೌಂಡ್ ಇಟ್. ಇವು ನಿಮ್ಮ ಶ್ವಾಸದ ಕ್ರಿಯೆ, ಏನು ನೀವು ಬ್ರೀತಿಂಗ್ ಕ್ರಿಯೆ ಮಾಡ್ತಿರಲ್ಲ ಅದನ್ನು ಮಾಡೋದಕ್ಕೆ ಇನ್ಸ್ಪಿರೇಷನ್ ಮತ್ತು ಎಕ್ಸ್ಪಿರೇಷನ್ ಹೆಲ್ಪ್ ಮಾಡುತ್ತೆ. ಸೊ ಈ 20 ಮಸಲ್ನ ನೀವು ಸ್ಟ್ರಾಂಗ್ ಮಾಡಿ, ಆವಾಗ ನಿಮಗೆ ಉಸಿರಾಟದ ಕ್ರಿಯೆಯಲ್ಲಿ ವರ್ಕ್ ಆಫ್ ಬ್ರೀತಿಂಗ್, ಸ್ಟ್ರೆಸ್ ಕಡಿಮೆ ಆಗಿ ನಿಮಗೆ ಮೆಂಟಲಿ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಈ ಬ್ರೀತಿಂಗ್ ಎಕ್ಸಸೈಸ್ನ ನೀವು ದಿನಲೂ ಪ್ರಾಕ್ಟೀಸ್ ಮಾಡ್ಬೋದು. ಎಷ್ಟೊಂದು ಜನ ಇದನ್ನ ಎಕ್ಸಸೈಸ್ ಅಂತ ಪರಿಗಣನೆ ಮಾಡಿ ಡೈಲಿ ರುಟೀನಲ್ಲಿ ಇನ್ವಾಲ್ವ್ ಮಾಡ್ತಾರೆ, ಎಷ್ಟೊಂದು ಜನ ಹಾಬಿಯಾಗಿ ಈ ಬ್ರೀತಿಂಗ್ ಎಕ್ಸಸೈಸ್ ಮಾಡ್ತಾರೆ, ಇನ್ನೆಷ್ಟು ಕೆಲವೊಂದು ಜನ ಇದೊಂದು ಟ್ರೀಟ್ಮೆಂಟ್ ಆಗಿ ಈ ಎಕ್ಸಸೈಸಸ್ನ ಫಾಲೋ ಮಾಡ್ತಾರೆ. ಸೊ ನಿಮಗೆ ಈ ಬ್ರೀತಿಂಗ್ ಎಕ್ಸಸೈಸಸ್ನ ವಿಂಗಡಣೆ ಮಾಡೋದಾದರೆ ಮೊದಲನೇದಾಗಿ ರಿಲ್ಯಾಕ್ಸೇಷನ್, ಬ್ರೀತ್ ರಿಲ್ಯಾಕ್ಸೇಷನ್. ಹೇಗೆ
ನೀವು ಕೆಲಸದಲ್ಲಿ ಇರ್ತೀರಾ, ಕೆಲಸದ ಒತ್ತಡದಲ್ಲಿ ಇರ್ತೀರಾ, ಹೇಗೆ ನೀವು ಟೀ ಬ್ರೇಕ್, ಕಾಫಿ ಬ್ರೇಕ್ ಅಥವಾ ಊಟದ ಬ್ರೇಕ್ ಅಂತ ತಗೋತೀರಾ, ಆ ಥರ ಒಂದು ಬ್ರೀತಿಂಗ್ ಬ್ರೇಕ್ ಅಂತ ತಗೋಬಹುದು. ನೀವು ಯಾವುದೋ ಒಂದು ರೆಸ್ಟ್ ರೂಮ್ ಅಥವಾ ಎಲ್ಲೋ ಒಂದು ಓಪನ್ ಆಗಿರೋ ಏರ್ ಹತ್ರ ಹೋಗ್ಬಿಟ್ಟು, ಓಪನ್ ಆಗಿರೋ ರೂಮು ಅಥವಾ ಎಲ್ಲಿ ವಿಂಡೋಸ್ ಇದೆ ಅದರ ಹತ್ರ ಹೋಗ್ಬಿಟ್ಟು ನೀವು ಅಲ್ಲಿ ಕೂತ್ಕೊಂಡು ಒಂದು ಲಾಂಚ್ ಆ ಥರ ಇರೋ ಹತ್ರ ಕೂತ್ಕೊಂಡು ಆರಾಮಾಗಿ ನಿಮಗೆ ತಿಳಿದಂಗೆ ನಿಮ್ಮ ಉಸಿರಿನ ಮೇಲೆ ನಿಗಾ ವಹಿಸಿ ಉಸಿರನ್ನು ಕೌಂಟ್ ಮಾಡ್ತಾ ಒಂದು 5 minutes ಬ್ರೆತ್ ಕೌಂಟಿಂಗ್ ಮಾಡ್ಬೋದು. ಈ ಬ್ರೆತ್ ಕೌಂಟಿಂಗ್ ಮಾಡಬೇಕಾದ್ರೆ ನಿಮ್ಮ ನಿಗಾ ಕಂಪ್ಲೀಟ್ ಆಗಿ ಆ ಬ್ರೆತ್ ಮೇಲೆ ಇರಬೇಕು. ನಿಮ್ಮ ಪ್ರತಿಯೊಂದು ಬ್ರೆತ್ತನ್ನು ಕೌಂಟ್ ಮಾಡಬೇಕು, ಅದನ್ನ ಆ ಬ್ರೀತ್ನ ಎಂಜಾಯ್ ಮಾಡಬೇಕು. ಇದು ಕಂಪ್ಲೀಟ್ಲಿ ಸೈಲೆನ್ಸ್ ಮೋಡಲ್ಲಿ ಇರಬೇಕು. ಆಮೇಲೆ ನಿಮ್ಮ ತಲೆಯಲ್ಲಿ ಯಾವುದೇ ವಿಚಾರಗಳು ಬರಬಾರ್ದು. ಈ ಥರ ಮಾಡಿದಾಗ ಈಗ ನೀವು ಯಾವುದೇ ಒಂದು ಮಷೀನ್ ತಗೊಳ್ಳಿ, ಯಾವುದೇ ಒಂದು ಕಾರು ವೆಹಿಕಲ್ ತಗೊಳ್ಳಿ, ಸೊ ಯಾವುದೇ ಒಂದು ಇನ್ಸ್ಟ್ರೂಮೆಂಟ್, ಯಾವುದೇ ಒಂದು ಕಂಪ್ಯೂಟರೇ ತಗೊಂಡಾಗ ಅವನ್ನ ಕಂಟಿನ್ಯೂಸ್ ರನ್ ಮಾಡಿದಾಗ ಹೇಗೆ ಹೀಟ್ ಆಗಿ ಅದು ವರ್ಕ್ ಮಾಡೋಕ್ಕೆ ಸ್ಟಾಪ್ ಆಗುತ್ತೋ ಆ ಥರ ನಮ್ಮ ಬಾಡಿನೂ 24 ತಾಸು ವರ್ಕ್ ಮಾಡ್ತಿರುತ್ತೆ. ಸೊ ಈ ಥರ ನೀವು ಅದಕ್ಕೊಂದು ಸ್ವಲ್ಪ ಬ್ರೇಕ್ ಕೊಟ್ಟಾಗ 12ರಿಂದ 18 ಬಾರಿ ಉಸಿರಾಡೋದು ಕ್ರಿಯೆ ಸ್ಲೋ ಆಗಿ ಒಂದು 8-10ಕ್ಕೆ ಬರುತ್ತೆ. ಆವಾಗ ಬ್ರೀತಿಂಗ್ ಅಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಕ್ಕು ನಿಮ್ಮ ಬಾಡಿ ರಿಲ್ಯಾಕ್ಸ್ ಆಗಿ ರಿಜುವಿನೇಟ್ ಆಗಿ ಮತ್ತೆ ರೀಸ್ಟಾರ್ಟ್ ಆಗಿ ನೀವು ಕೆಲಸಕ್ಕೆ ಹೋಗ್ಬೋದು. ಇದು ಬ್ರೀತ್ ರಿಲ್ಯಾಕ್ಸೇಷನ್ ಅಥವಾ ಬ್ರೇಕ್ಸ್ ಅಂತ ಮಾಡ್ಬೋದು. ಎರಡನೇದಾಗಿ ಪೇಸ್ಡ್ ಬ್ರೀತಿಂಗ್ ಅಂತ ಹೇಳ್ತೀವಿ. ಪೇಸ್ಡ್ ಬ್ರೀತಿಂಗ್ ಅಂದ್ರೆ ರೆಗ್ಯುಲರೇಷನ್ ಮಾಡೋದು. ನೀವು ಎಷ್ಟು ಇನ್ಸ್ಪೈರ್ ಮಾಡ್ತೀರಾ ಅದಕ್ಕಿಂತ ದುಪ್ಪಟ್ಟು ಎಕ್ಸ್ಪಿರೇಷನ್ ಮಾಡಬೇಕು. ಸಪೋಸ್ ನೀವು ಒಂದು 2 to 3 ಸೆಕೆಂಡ್ ಇನ್ಸ್ಪೈರ್ ಮಾಡಿದ್ರೆ 3 to 5 ಸೆಕೆಂಡ್ ಎಕ್ಸ್ಪಿರೇಷನ್ ಅಲ್ಲಿ ನೀವು ಸಮಯವನ್ನು ಕಳಿಬೇಕು. ಇದು ಪೇಸ್ಟ್. ಈ ರೀತಿ ಮಾಡ್ತಾ ಹೋದಾಗ ನಿಮಗೆ ನಿಮ್ಮ ಲಂಗ್ಸ್ಗೆ ಬ್ಲಡ್ ಸಪ್ಲೈ ತುಂಬಾ ಇಂಪ್ರೂವ್ ಆಗುತ್ತೆ. ಆಕ್ಸಿಜನ್ ಎಕ್ಸ್ಚೇಂಜ್ ಆಗಕ್ಕೆ ಅಲ್ಲೊಂದು ಸಮಯ ಸಿಗುತ್ತೆ. ನೆಕ್ಸ್ಟ್ ಅಬ್ಡಾಮಿನಲ್ ಬ್ರೀತಿಂಗ್ ಅಂತ ಹೇಳ್ತೀವಿ. ಅಬ್ಡಾಮಿನಲ್ ಬ್ರೀತಿಂಗ್ ಅಂದ್ರೆ ಏನು? ನಮ್ಮ ಶ್ವಾಸಕೋಶದ ಇಂಪಾರ್ಟೆಂಟ್ ಆರ್ಗನ್ ಯಾವುದು, ಇಂಪಾರ್ಟೆಂಟ್ ಮಸಲ್ ಫಾರ್ ರೆಸ್ಪಿರೇಷನ್ ಅಂತ ಕೇಳಿದಾಗ ಹೇಳೋದೆ ಡಯಾಫ್ರಾಮ್. ಸೊ ಡಯಾಫ್ರಾಮ್ ಅನ್ನೋದು ಈ ನಮ್ಮ ಚೆಸ್ಟ್ ಭಾಗದ ಕೆಳಗಡೆ ಇರುತ್ತೆ. ನಮ್ಮ ಹೊಟ್ಟೆಯ ಭಾಗ ಮತ್ತು ನಮ್ಮ ಚೆಸ್ಟ್ ಭಾಗದ ಮಧ್ಯ ಈ ಡಯಾಫ್ರಾಮ್ ಬರುತ್ತೆ. ಈ ಡಯಾಫ್ರಾಮು ನಾವು ಪ್ರತಿಯೊಂದು ಉಸಿರಾಡುವದೊಡನೆ ಅದು ಮೂವ್ ಆಗ್ತಾ ಇರುತ್ತೆ. ಇದು ಸ್ಟ್ರೆಸ್ ಏನಾದರೂ ಆದಾಗ ಈ ನಮ್ಮ ಉಸಿರಾಡುವ ಕ್ರಿಯೆಯಲ್ಲಿ ನಂಬರ್ ಆಫ್ ರೆಸ್ಪಿರೇಟರಿ ಸೈಕಲ್ ಜಾಸ್ತಿ ಆದಾಗ ಅದ್ರ ಮೇಲೂ ಸ್ಟ್ರೆಸ್ ಬೀಳುತ್ತೆ. ಸೊ ಆ ಸ್ಟ್ರೆಸ್ ಬೀಳದಂಗೆ ಯಾರಿಗೆ ಉಸಿರಾಟುವ ಕ್ರಿಯೆ ಜಾಸ್ತಿ ಇದೆ, ಹೈಪರ್ ವೆಂಟಿಲೇಷನ್ ಇದೆ, ಯಾರಲ್ಲಿ ಅಂದ್ರೆ COPD ಪೇಷಂಟ್ ಅಲ್ಲಿ, ಅಸ್ತಮಾ ಪೇಷಂಟ್ ಅಲ್ಲಿ, ರೆಸ್ಪಿರೇಟರಿ ಫೇಲ್ಯೂರ್ ಅಲ್ಲಿ ಅವರು 25ರಿಂದ 30 ಬಾರಿ ಉಸಿರಾಡ್ತಿರ್ತಾರೆ. ಅಂಥವ್ರು ಏನ್ ಮಾಡ್ಬೋದು, ಒಂದು ಎದೆಯ ಮೇಲೆ ಕೈ, ಒಂದು ಹೊಟ್ಟೆಯ ಮೇಲೆ ಕೈ ಇಟ್ಕೊಂಡು ಸ್ಲೋಲಿ ನಿಮ್ಮ ರೆಸ್ಪಿರೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅದಕ್ಕೆ ಈ ಮಸಲ್ಗೆ ಒಂದು ಸಪೋರ್ಟ್ ಅನ್ನ ಕೊಟ್ಬಿಟ್ಟು ಆ ಬ್ರೀತಿಂಗ್ ಕ್ರಿಯೆನ 30-25 ಬಾರಿ ಮಾಡೋದನ್ನ 18 ಬಾರಿಗೆ ನೀವು ವಾಪಸ್ ತೆಗೆದುಕೊಂಡು ಬರ್ಬೋದು ವಿತೌಟ್ ಎನಿ ಪ್ರಾಬ್ಲಮ್. ಇದು ಅಬ್ಡಾಮಿನಲ್ ಬ್ರೀತಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬ್ರೀತಿಂಗ್ ಟೆಕ್ನಿಕ್ ಬಂದ್ಬಿಟ್ಟು ಬಾಕ್ಸ್ ಬ್ರೀತಿಂಗ್ ಅಂತ ಕರಿತೀವಿ. ಇದರಲ್ಲಿ ಏನಂತಂದ್ರೆ ಪ್ರತಿಯೊಂದು ಉಸಿರಿನ ಭಾಗದಲ್ಲಿ ನೀವು ಒಂದು ಪಾಸ್ ಕೊಡೋದು. ಏನಂದ್ರೆ ಇನ್ಸ್ಪಿರೇಷನ್ ಮಾಡ್ತೀರಾ, ಇನ್ಸ್ಪಿರೇಷನ್ ಮಾಡಾದ್ಮೇಲೆ ಒಂದು 2 to 3 ಸೆಕೆಂಡ್ ಪಾಸ್ ಕೊಡೋದು. ಅದಾದ್ಮೇಲೆ ಎಕ್ಸ್ಪಿರೇಷನ್ ಕ್ರಿಯೆಯನ್ನು ಮಾಡ್ತೀರಾ, ಅದಾದ್ಮೇಲೆ ಒಂದು 2 to 3 ಸೆಕೆಂಡ್ ಪಾಸ್ ಕೊಡೋದು. ಮತ್ತೆ ನೆಕ್ಸ್ಟ್ ಇನ್ಸ್ಪಿರೇಷನ್ ತಗೊಳ್ಬೇಕಾದ್ರೆ ಮತ್ತೆ ಒಂದು ಪಾಸ್ ಕೊಡೋದು, ಮತ್ತೆ ನೆಕ್ಸ್ಟ್. ಈ ತರ ಒಂದು 5 ನಿಮಿಷ ಮಾಡಿದ್ರೆ ನೀವು 5 ನಿಮಿಷದಲ್ಲಿ ಒಂದು 60 ಬಾರಿ ಅಥವಾ ಒಂದು 75 ಬಾರಿ ಮಾಡುವ ಉಸಿರಾಟದ ಕ್ರಿಯೆಯನ್ನ ಒಂದು 50ಕ್ಕೆ ತಗೊಂಡ್ಬರ್ತೀರಾ. ಬಟ್ ದಟ್ ವಿಲ್ ಬಿ ಗುಡ್ ಇನಫ್ ಟು ಸಪ್ಲೈ ಬ್ಲಡ್, ಆಕ್ಸಿಜನ್. ಇದನ್ನೆಲ್ಲ ನಿಮ್ಮ ಇತರೆ ಬಾಡಿ ಪಾರ್ಟ್ಸಿಗೆ, ಕಿಡ್ನಿಗೆ, ಹಾರ್ಟಿಗೆ ಎಲ್ಲದಕ್ಕೂ ಆಕ್ಸಿನೇಟೆಡ್ ಬ್ಲಡ್ ಸಪ್ಲೈ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಇದಷ್ಟೇ ಅಲ್ಲ, ನಿಮ್ಮ ಬಾಡಿ ಒಂದು ಶಾಂತಿಯುತವಾದ ವಾತಾವರಣಕ್ಕೆ ಕಾಲಿಟ್ಟಾಗ ಅಲ್ಲಿ ಬ್ಲಡ್ ಸಪ್ಲೈ ಇಂಪ್ರೂವ್ಮೆಂಟ್ ಆದಾಗ, ನಿಮ್ಮ ಬ್ರೈನ್ಗೂ ಕೂಡ ಬ್ಲಡ್ ಸಪ್ಲೈ ಇಂಪ್ರೂವ್ ಆದಾಗ ನಿಮ್ಮ ಎಲ್ಲ ಮಸಲ್ಸ್, ನಾನೇನು ಹೇಳಿದೆ 20 ಮಸಲ್ಸ್ ಇರ್ತವೆ ಅಂತ ಹೇಳಿದೆ, 20 ಮಸಲ್ಸು ರಿಲ್ಯಾಕ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಬಂದ್ಬಿಟ್ಟು ಮಸಲ್ಸ್ ಬಗ್ಗೆ ಮಾತಾಡೋದು. ಮಸಲ್ಗೆ ಎಕ್ಸಸೈಸ್ ಮಾಡೋದು ಮೇನ್ಲಿ ಯೋಗದಿಂದನೇ ಮಸಲ್ಗೆ ಎಕ್ಸಸೈಸ್ ಬರೋದು. ಅದರಲ್ಲಿ ಯಾವುದು? ಪ್ರಾಣಾಯಾಮ ಮತ್ತು ಕಪಾಲಭಾತಿ. ಕಪಾಲಭಾತಿಲಿ ಏನ್ ಮಾಡ್ತೀರಾ, ಈ ಹೊಟ್ಟೆಯ ಮೇಲಿರುವ ಈ ಡಯಾಫ್ರಾಮೆಟಿಕ್ ಬ್ರೀತಿಂಗ್ ಅನ್ನ ಇನ್ನೂ ವೇಗವಾಗಿ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಉಸಿರನ್ನ
ನೀವು ಹೊಟ್ಟೆಯಿಂದನೇ ಹೊರಗಡೆ ತೆಗಿಯೋಕ್ಕೆ ಟ್ರೈ ಮಾಡ್ತೀರಾ. ನಾರ್ಮಲಿ ಒಂದು 12ರಿಂದ 20 ಬಾರಿ ಅಂತಂದಿದ್ದನ್ನ ಒಂದು 30ರಿಂದ 50 ಬಾರಿ ವಾಲಂಟರಿಯಾಗಿ ಮಾಡಿ ಅದಕ್ಕೊಂದು ಎಕ್ಸಸೈಸ್, ಅದಕ್ಕೊಂದು ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಕೊಡ್ತೀರಾ, ಅವಾಗ ಆ ಮಸಲ್ ಆಕ್ಟಿವೇಟ್ ಆಗುತ್ತೆ. ಸೊ ಇದನ್ನ ಮಾಡುವಾಗ ನಾಟ್ ಓನ್ಲಿ ನಿಮ್ಮ ಡಯಾಫ್ರಾಮ್ ಮಸಲ್ ಬಟ್ ಇಂಟರ್ಕಾಸ್ಟಲ್ ಮಸಲ್ಸ್ ಅಂತ ಹೇಳ್ತೀವಿ, ನೆಕ್ ಮಸಲ್ಸ್ ಹೇಳ್ತೀವಿ, ಬ್ಯಾಕ್ ಮಸಲ್ಸ್, ಇವೆಲ್ಲವೂ ಆಕ್ಟಿವ್ ಆಗ್ತವೆ. ಸೊ ಟೋಟಲಿ 20 ಮಸಲ್ಸ್ ಅಂತ ಹೇಳಿ ನಾನು ಎನ್ಲಿಸ್ಟ್ ಮಾಡಿದಾಗ ಮೂಗಿನಿಂದ ಹಿಡಿದು ನಿಮ್ಮ ಎದೆ ಭಾಗ ತನಕನೂ ಮಸಲ್ಸ್ ಇದೆ. ನಿಮ್ಮ ಮೂಗಿನಲ್ಲಿ ಆಲಾರ್ನೆಸೆ ಅಂತೀವಿ, ಕತ್ತಲ್ಲಿ ಸ್ಟರ್ನೋಕ್ಲೈಡ್ ಅಂತೀವಿ, ಇದು ಕಿವಿಯ ಹಿಂದೆಯಿಂದ ಹಿಡಿದು ಕ್ಲಾವಿಕಲ್ ತನಕ ಬರುತ್ತೆ. ನೆಕ್ಸ್ಟ್ ಈ ಬೆನ್ನ ಹಿಂದೆ ಸ್ಟ್ರೆಪೀಸಿಯಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅದ್ರ ಕೆಳಗಡೆ ಪೆಕ್ಟೋರಲಿಸ್ ಮೇಜರ್ ಮೈನರ್ ಅಂತೀವಿ, ಮತ್ತು ಪಕ್ಕೆ ಎಲುಬುಗಳು ಇರ್ತಾವಲ್ಲ ಅದ್ರ ಮೇಲ್ಗಡೆ ಇಂಟರ್ಕಾಸ್ಟಲ್ ಮಸಲ್ಸ್, ಎಕ್ಸ್ಟರ್ನಲ್ ಇಂಟರ್ಕಾಸ್ಟಲ್, ಇಂಟರ್ನಲ್ ಇಂಟರ್ಕಾಸ್ಟಲ್ ಅಂತೀವಿ, ಮತ್ತೆ ಡಯಾಫ್ರಾಮ್ ಮಸಲ್ಸ್. ಇವೆಲ್ಲವೂ 2 ಸೆಟ್ ಆಫ್ ಮಸಲ್ಸ್ ಇರ್ತವೆ. ಎಲ್ಲ ಮಸಲ್ಸ್ಗೆ ವರ್ಕ್ ಆಫ್ ಬ್ರೀತಿಂಗ್ ಅಂತ ಇರುತ್ತೆ. ಅದಕ್ಕೆ ಕೆಲಸ ಮಾಡುವಾಗ ಅದಕ್ಕೆ ಒಂದು ಆಕ್ಸಿಜನ್ ಬೇಕು, ಅದಕ್ಕೆ ಗ್ಲೂಕೋಸ್ ಬೇಕು, ಅದು ಒಂದು ಲೆವೆಲಲ್ಲಿ ತಗೊಂತಾ ಇರುತ್ತೆ. ನೀವು ಸ್ಟ್ರೆಸ್ ಅಲ್ಲಿ ಇದ್ದಾಗ ಈ ರಿಕ್ವೈರ್ಮೆಂಟ್ ತುಂಬಾ ಜಾಸ್ತಿ ಆಗುತ್ತೆ, ಆಕ್ಸಿಜನ್ ಡಿಮಾಂಡು, ಗ್ಲೂಕೋಸ್ ಡಿಮಾಂಡ್ ಜಾಸ್ತಿ ಆಗುತ್ತೆ. ಆವಾಗ ಅವು ಸ್ಟ್ರೇನಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡೋದಿಲ್ಲ. ನೀವು ಈ ತರ ಬ್ರೆತ್ ಬ್ರೇಕ್ಸ್, ಪೇಸ್ಟ್ ಬ್ರೀತಿಂಗ್, ಅಬ್ಡಾಮಿನಲ್ ಬ್ರೀತಿಂಗ್, ಇವು ಟೆಕ್ನಿಕ್ನ ಡೈಲಿ ಮಾಡ್ತಾ ಹೋದಾಗ ನೀವು ಒಂದು ದಿನ ಸ್ಟ್ರೆಸ್ಸಲ್ಲಿ ಬಂದಾಗ ಆ ಸ್ಟ್ರೆಸ್ನ ತಗೊಳ್ಳೋಷ್ಟು ಅದಕ್ಕೆ ಕೆಪಾಸಿಟಿ ಬಿಲ್ಡ್ ಆಗುತ್ತೆ. ದಿಸ್ ಈಸ್ ವಾಟ್ ದ ಇಂಪಾರ್ಟೆನ್ಸ್ ಆಫ್ ಬ್ರೀತ್ ಯೋಗ. ಸೊ ಇವನ್ನೆಲ್ಲವನ್ನು ನೀವು ದಿನನಿತ್ಯ ಟ್ರೀಟ್ಮೆಂಟ್ ಆಗಾದರೂ ತಗೊಳ್ಳಿ, ಒಂದು ಹಾಬಿ ಆಗಾದರೂ ತಗೊಳ್ಳಿ, ಬಟ್ ಎವ್ರಿ ಡೇ ಇದನ್ನು ಮಾಡೋದ್ರಿಂದ ನಿಮಗೆ ತುಂಬ ಈ ಶ್ವಾಸಕೋಶದ ಆಗಲಿ ಅಥವಾ ನಿಮ್ಮ ಚೆಸ್ಟಿಗಾಗಲಿ ಒಂದು ಒಳ್ಳೆಯ ಇಂಪ್ರೂವ್ಮೆಂಟ್ ಬರುತ್ತೆ. ಯಾವ ರೋಗ ರುಜಿನಗಳು ನಿಮ್ಮ ಹತ್ರ ಬಂದಾಗ ನಿಮ್ಮದನ್ನು ಬೀಟ್ ಮಾಡೋಕ್ಕೆ ಒಂದು ಶಕ್ತಿ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.